ಮಹಾಕುಂಭಮೇಳ ಅಂದರೆ ನಾಗ ಸಾಧುಗಳಷ್ಟೇ ಅಲ್ಲ, 13 ಅಖಾರಗಳ ವಿಶೇಷ ಕತೆ. ಕುಂಭಮೇಳ ಅಂದರೆ ಅಲ್ಲಿ ನಾಗ ಸಾಧುಗಳು, ಅಘೋರಿಗಳು, ಸಾಧು ಸಂತರು, ಸ್ವಾಮಿಗಳು, ಆನಂದ ಮಾರ್ಗಿಗಳು ಹೀಗೆ ಹಲವರು ಬರ್ತಾರೆ. ಜನಸಾಮಾನ್ಯರ ಕಣ್ಣಿಗೆ ಒಂದೊಂದು ಆಚರಣೆಯು ವಿಶೇಷನೇ. ಹೀಗೆಲ್ಲ ಹೇಳುವಾಗ 13 ಅಖಾರಗಳು ಎನ್ನುತ್ತಾರೆ. ಇಷ್ಟಕ್ಕೂ ಈ 13 ಅಖಾರಗಳು ಯಾವುವು, ಅವುಗಳ ವಿಶೇಷತೆ ಏನು? ಎಲ್ಲಕ್ಕಿಂತ ವಿಶೇಷ ಅಂದರೆ ಈ 13 ಅಖಾರಗಳಲ್ಲಿ ಹಿಂದೂಗಳಷ್ಟೇ ಅಲ್ಲ, ಸಿಖ್ಖರ ಪಂಥವೂ ಇದೆ. ಹಿಂದೂಗಳಲ್ಲಿ ಶೈವ ಮತ್ತು ವೈಷ್ಣವ ಪಂಥವೂ ಇದೆ. ಮಹಾಕುಂಭಮೇಳದಲ್ಲಿ 3 ಪಂಥಗಳು, ಆ 3 ಪಂಥಗಳ 13 ಅಖಾರಗಳು ಬರುತ್ತವೆ. ಶೈವರಲ್ಲಿ 7, ವೈಷ್ಣವ 3 ಹಾಗೂ ಉಡಾಸೀನ್ 3 ಅಖಾರಗಳಿರುತ್ತವೆ. ಉಡಾಸೀನ್ ಅಖಾರಗಳಲ್ಲಿ ಸಿಖ್ಖರು ಬರುತ್ತಾರೆ. ಶೈವ ಅಖಾರಗಳು ಮಹಾನಿರ್ವಾಣಿ ಅಖಾರ, ಅಟಲ್ ಅಖಾರ, ನಿರಂಜನಿ ಅಖಾರ, ಜೂನಾ ಅಖಾರ, ಆನಂದ ಅಖಾರ, ಆವಾಹನ್ ಅಖಾರ, ಅಗ್ನಿ ಅಖಾರ. ವೈಷ್ಣವ ಅಖಾರಗಳು ದಿಗಂಬರ ಅನಿ ಅಖಾರ, ನಿರ್ಮೋಹಿ ಅನಿ ಅಖಾರ, ನಿರ್ವಾಣಿ ಅಖಾರ. ಉಡಾಸೀನ್ ಅಖಾರಗಳು ಬಡ ಉಡಾಸೀನ್ ಅಖಾರ, ನಯ ಉಡಾಸೀನ್ ಅಖಾರ, ನಿರ್ಮಲ್ ಅಖಾರ. ಶೈವ ಅಖಾರಗಳಲ್ಲಿ ಮೊದಲಿಗೆ ಬರುವುದು ಮಹಾನಿರ್ವಾಣಿ ಅಖಾರ. ಈ ಅಖಾರವನ್ನು ರಚಿಸಿದವರು ಆದಿ ಶಂಕರಾಚಾರ್ಯರು. ಕ್ರಿಸ್ತಶಕ 749ರಲ್ಲಿ ಸ್ಥಾಪನೆಯಾದ ಅಖಾರ ಋಷಿ ಕಪಿಲ ಮುನಿಯ ಆರಾಧಕರು. ಇವರ ಹೆಡ್ ಕ್ವಾರ್ಟರ್ಸ್ ಅಲಹಾಬಾದ್, ಅಂದರೆ ಈಗ ಕುಂಭಮೇಳ ನಡೀತಾ ಇರುವ ಪ್ರಯಾಗ್ರಾಜ್. ಇವರ ಕೆಲಸ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವುದು, ಅವುಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸುವುದು. ಸಾಮಾನ್ಯವಾಗಿ ಸಂಸಾರ ಜೀವನ ತ್ಯಜಿಸಿಯೇ ಈ ಅಖಾರ ಸೇರುತ್ತಾರೆ. ಕುಂಭಮೇಳದಲ್ಲಿ ರಾಜಸಿ ಸ್ನಾನ ಅಂದರೆ ಶಾಹಿ ಸ್ನಾನ ನಡೆಸುವವರಲ್ಲಿ ಇವರಿಗೆ ಮೊದಲ ಆದ್ಯತೆ. ಅಟಲ್ ಅಖಾರ ಇದು 14ನೇ ಶತಮಾನದಲ್ಲಿ ಸೃಷ್ಟಿಯಾದ ಅಖಾರ. ವಾರಣಾಸಿಯ ಚಾಕ್ ಹನುಮಾನ್ ಕೇಂದ್ರ ಕಚೇರಿ. ಇವರ ಮುಖ್ಯ ದೇವರು ಗಣಪತಿ. ಈ ಪಂಥದವರಿಗೆ ವೇದ, ಸಂಸ್ಕೃತ ಜ್ಞಾನ ಪ್ರಧಾನವಾಗಿರುತ್ತದೆ. ಯೋಗ ಧ್ಯಾನವನ್ನೇ ಸಾಧನವನ್ನಾಗಿ ಮಾಡಿಕೊಂಡಿರುತ್ತಾರೆ. ಈ ಅಖಾರದಲ್ಲಿರುವವರು ಕಠೋರ ಜೀವನ ನಡೆಸ್ತಾರೆ. ಕಠೋರ ಜೀವನ ಒಪ್ಪಿಕೊಳ್ಳುವವರನ್ನ ಮಾತ್ರವೇ ಈ ಅಖಾರಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಸಾಮಾನ್ಯವಾಗಿ ಇವರು ಒಂದು ಕೈಲಿ ಮಾಲೆ, ಇನ್ನೊಂದು ಕೈಲಿ ಈಟಿ ಹಿಡಿದುಕೊಂಡು ಓಡಾಡುತ್ತಾರೆ. ಇದು ಅತ್ಯಂತ ಪುರಾತನ ಅಖಾರಗಳಲ್ಲಿ ಒಂದು. ಇದು ಸ್ಥಾಪನೆಯಾಗಿದ್ದು ಕ್ರಿಸ್ತ ಶಕ 646ರಲ್ಲಿ. ಇವರಲ್ಲಿ ಜಾತಿ ಇರುವುದಿಲ್ಲ. ನಿರಂಜನಿ ಅಖಾರ ಇದು ಸ್ಥಾಪನೆಯಾಗಿದ್ದು ಕ್ರಿಸ್ತ ಶಕ 904ರಲ್ಲಿ. ಇವರ ಮುಖ್ಯ ಕಚೇರಿ ಹರಿದ್ವಾರ. ಈ ಅಖಾರದಲ್ಲಿರುವವರು ಶಿವನ ಜೊತೆಗೆ ಪಾರ್ವತಿಯನ್ನು ಆರಾಧಿಸುತ್ತಾರೆ. ಕಾರ್ತಿಕೇಯ ಸ್ವಾಮಿ ಮುಖ್ಯ ದೇವರು. ಇವರ ಮುಖ್ಯ ಕೆಲಸ ಶಿಕ್ಷಣ ಪ್ರಸಾರ, ವೇದ ಧರ್ಮಗಳ ಬಗ್ಗೆ ಪ್ರಚಾರ ಮಾಡುವುದು. ಇವರು ಸಾಮಾನ್ಯವಾಗಿ ಶ್ರೀಮಂತರೇ ಆಗಿರುತ್ತಾರೆ. ಜುನಾ ಅಖಾರ ಈ ಅಖಾರ ಸೃಷ್ಟಿಸಿದವರು ಕೂಡ ಶಂಕರಾಚಾರ್ಯರೇ. 8ನೇ ಶತಮಾನದಿಂದ ಇವರ ಕಾರ್ಯಚಟುವಟಿಕೆ ಆರಂಭವಾಗುತ್ತದೆ. ಇವರ ಹೆಡ್ ಆಫೀಸ್ ವಾರಾಣಸಿಯ ಹನುಮಾನ್ ಘಾಟ್. ದತ್ತಾತ್ರೇಯನ ಆರಾಧಕರು. ಈ ಅಖಾರದಲ್ಲಿ ನಾಗಾ ಸಾಧುಗಳೇ ಹೆಚ್ಚು ಮತ್ತು 13 ಅಖಾರಗಳಲ್ಲಿ ಅತಿ ದೊಡ್ಡ ಅಖಾರ. ಈ ನಾಗಾ ಸಾಧುಗಳಿಗೆ ಮಾರ್ಷಲ್ ಆರ್ಟ್ಸ್ ಸೇರಿದಂತೆ ಸಮರ ಕಲೆಗಳ ತರಬೇತಿಯಾಗಿರುತ್ತದೆ. ಅಸ್ತ್ರ ಶಸ್ತ್ರ ಬಳಸುವವರು, ಹಠಯೋಗಿಗಳು. ಮಹಾಕುಂಭಮೇಳದ ಆಯೋಜನೆಯಲ್ಲಿ ಇವರ ಪಾತ್ರ ಬಹುದೊಡ್ಡದು. ಆನಂದ ಅಖಾರ ಆಧ್ಯಾತ್ಮಿಕ ಜ್ಞಾನ ಮತ್ತು ಶಿಕ್ಷಣ ಇವರ ಪ್ರಮುಖ ಗುರಿ. ವೇದ ಪಂಡಿತರಾಗಿರುತ್ತಾರೆ. ಮಹಾರಾಷ್ಟ್ರದ ನಾಸಿಕ್ ಕೇಂದ್ರ ಸ್ಥಾನ. ಮಹಾಕುಂಭಮೇಳದಲ್ಲಿ ಇವರು ಆಚಾರ ವಿಚಾರ ಸಂಪ್ರದಾಯಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ಹೆಸರೇ ಸೂಚಿಸುವಂತೆ ಜೀವನದ ಆನಂದ ಪಡೆಯಲು ಧರ್ಮ ಮಾರ್ಗದಲ್ಲಿ ನಡೆಯಿರಿ ಎಂಬ ಸಂದೇಶ ರವಾನಿಸುವುದೇ ಇವರ ಕೆಲಸ. ಇವರಿಗೆ ಯಾವುದೇ ಪದ್ಧತಿ ಸಂಪ್ರದಾಯ ಶಾಸ್ತ್ರಗಳ ನಿರ್ಬಂಧ ಇಲ್ಲ. ಸೂರ್ಯ ಇವರ ಮುಖ್ಯ ದೇವರು.
ಆವಾಹನ್ ಅಖಾರ. ಈ ಅಖಾರದ ಸದಸ್ಯರನ್ನ ನೇಮಕ ಮಾಡುವುದು, ಆಯ್ಕೆ ಮಾಡುವುದು ನಾಗಾ ಸಾಧುಗಳು. ಇವರು ಪ್ರಕೃತಿಯಲ್ಲಿದ್ದುಕೊಂಡು ಪ್ರಕೃತಿಗೆ ಸವಾಲು ಹಾಕುವಂತೆ ಆಚಾರ ವಿಚಾರಗಳನ್ನ ನಡೆಸುವವರು. ಇವರ ಜೀವನವು ಕಠೋರವಾಗಿರುತ್ತದೆ. ಹೀಗಾಗಿಯೇ ಈ ಅಖಾರಕ್ಕೆ ಆವಾಹನ್ ಅಖಾರ ಅಂತ ಹೆಸರಿಡಲಾಗಿದೆ. ವಾರಣಾಸಿ ಕೇಂದ್ರ ಸ್ಥಾನ. ಇವರು ಧರ್ಮ ಯುದ್ಧಕ್ಕೆ ಹೊರಟ್ರೆ ಮೊದಲು ಪಿಂಡ ಪ್ರದಾನ ಮಾಡಿಯೇ ಹೊರಡುತ್ತಾರೆ. ಸೂರ್ಯನ ಆರಾಧಕರು. ಅಗ್ನಿ ಅಖಾರ. ಹೆಸರೇ ಹೇಳೋ ಹಾಗೆ ಇವರು ಅಗ್ನಿ ಸ್ನಾನ ಮಾಡುವುದರಲ್ಲಿ ಪ್ರವೀಣರಾಗಿರುತ್ತಾರೆ. ಯಜ್ಞ ಯಾಗಾದಿಗಳನ್ನು ನಡೆಸುವುದು ಇವರೇ. ಇವರಲ್ಲಿ ನಾಗಾ ಸಾಧುಗಳು ಇರುವುದಿಲ್ಲ. ಹಸುಗಳ ಪಾಲನೆ, ರಕ್ಷಣೆ ಇವರ ಮುಖ್ಯ ಧ್ಯೇಯ. ಗುಜರಾತಿನ ಜುನಾಗಢ್, ಭವನಾಥ್, ಗಿರಿನಗರ್ ಇವರ ಕೇಂದ್ರ ಸ್ಥಾನಗಳು. ಗಾಯತ್ರಿ ಮಾತೆಯ ಆರಾಧಕರು. ಈ 7 ಅಖಾರಗಳು ಮುಗಿದ ನಂತರ ಬರೋದು ವೈಷ್ಣವ ಅಖಾರಗಳು. ಈ ಅಖಾರದಲ್ಲಿರುವವರು ಶಿವನ ಆರಾಧಕರಲ್ಲ, ವಿಷ್ಣುವಿನ ಆರಾಧಕರು. ವಿಷ್ಣು ಮತ್ತು ವಿಷ್ಣುವಿನ ಅವತಾರಗಳನ್ನ ಪೂಜಿಸುತ್ತಾರೆ. ದಿಗಂಬರ ಅನಿ ಅಖಾರ. ಇವರು ಆಧ್ಯಾತ್ಮ, ಧ್ಯಾನ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಹನುಮಾನ್ ಆರಾಧಕರು. ಇವರಲ್ಲಿಯೂ ನಾಗಾ ಸನ್ಯಾಸಿಗಳು ಬರುತ್ತಾರೆ. ಆದರೆ ಯಾವಾಗಲೂ ಶ್ವೇತ ವಸ್ತ್ರವನ್ನೇ ಧರಿಸಿರುತ್ತಾರೆ. ಇವರು ಶಾಸ್ತ್ರ ಮತ್ತು ಶಸ್ತ್ರ ಪಾರಂಗತರು. ನಿರ್ಮೋಹಿ ಅನಿ ಅಖಾರ. ಇವರು ವಿಷ್ಣುವಿನ ಅವತಾರವಾದ ರಾಮನನ್ನ ಮಾತ್ರವೇ ಪೂಜೆ ಮಾಡ್ತಾರೆ. ರಾಮ ಜನ್ಮಭೂಮಿ ಕಾನೂನು ಹೋರಾಟ ನಡೆಸಿದ್ದೇ ಇವರು ಮುಖ್ಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಶಾಸ್ತ್ರ ಸಂಪ್ರದಾಯಗಳನ್ನ ಪ್ರಚಾರ ಮಾಡ್ತಾರೆ. ಗುಜರಾತಿನ ಸಂಭಾರ್ ಕಥಾ ಕೇಂದ್ರ ಸ್ಥಾನ. ಕ್ರಿಸ್ತಶಕ 1784ರಲ್ಲಿ ಸ್ಥಾಪನೆಯಾದ ಅಖಾರ. ಸಂಘಟಿತರಾಗಿರುವ ಇವರ ಪಂಥದಲ್ಲಿ ದೇಶಾದ್ಯಂತ 6 ಲಕ್ಷಕ್ಕೂ ಹೆಚ್ಚು ಸ್ವಾಮಿಗಳಿದ್ದಾರೆ. ನಿರ್ವಾಣಿ ಅಖಾರ. ಇವರು ಕೂಡ ಧ್ಯಾನವನ್ನೇ ಪ್ರಚಾರ ಮಾಡ್ತಾರೆ. ತತ್ವಶಾಸ್ತ್ರವನ್ನ ಪ್ರಚಾರ ಮಾಡುವುದೇ ಇವರ ಕೆಲಸ. ಇವರು ಕೂಡ ಹನುಮಂತನ ಆರಾಧಕರೇ. ಹಣೆಗೆ ಯಾವಾಗಲೂ ಒಂದು ವಿಶಿಷ್ಟ ತಿಲಕ ಧರಿಸಿರುತ್ತಾರೆ. ಕುಸ್ತಿಪಟುಗಳು ಹೌದು. ಉತ್ತರ ಪ್ರದೇಶದ ಅಯೋಧ್ಯೆ ಕೇಂದ್ರ ಸ್ಥಾನ. ಆಯುಧಗಳಿಲ್ಲದೆ ಯುದ್ಧ ಮಾಡುವ ತರಬೇತಿ ಪಡೆದಿರುತ್ತಾರೆ. ಉಡಾಸಿನ್ ಪಂಥ. ಇವರು ಬಹುತೇಕ ಸಿಖ್ಖರ ಧರ್ಮಗುರು ಗುರುನಾನಕ್ ಹಾಗೂ ಶಿವ ಮತ್ತು ವಿಷ್ಣುವಿನ ಆರಾಧಕರು. ಬಡ ಉಡಾಸಿನ್ ಅಖಾರ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕೇಂದ್ರ ಸ್ಥಾನ. ಧಾರ್ಮಿಕ ಸಾಮರಸ್ಯ ಸಾರುವುದು, ಸಮಾಜ ಸೇವೆ ಇವರ ಕೆಲಸ. ಕುಂಭಮೇಳದಲ್ಲಿ ಸೇವೆ ಮಾಡುವುದೇ ಇವರ ಕರ್ತವ್ಯ. ಜಾತಿಗಳನ್ನ ನಂಬುವುದಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಅಖಾರ. ದೇಶದಲ್ಲಿ 100ಕ್ಕೂ ಹೆಚ್ಚು ಆಶ್ರಮಗಳಿವೆ. ಅಷ್ಟಾಂಗ ಯೋಗ ಸಾಧನೆ ಮಾಡಿದವರು ಗುರು ಚಂದ್ರದೇವ್ ಇವರ ಗುರು. ನಯ ಉಡಾಸಿನ್ ಅಖಾರ. ಶಿಕ್ಷಣ ಮತ್ತು ಸಮಾಜ ಸೇವೆಯೇ ಇವರ ಗುರಿ. ಧಾರ್ಮಿಕ ಜಿಜ್ಞಾಸೆಗಳ ಬಗ್ಗೆ, ಗೊಂದಲಗಳ ಬಗ್ಗೆ ತಿಳಿಸಿ ಹೇಳುವುದು ಇವರ ಕೆಲಸ. ಕ್ರಿಸ್ತಶಕ 1846ರಲ್ಲಿ ಸ್ಥಾಪನೆಯಾದ ಅಖಾರ ಸಂಸ್ಕೃತ ಶಾಲೆ, ಆಸ್ಪತ್ರೆ, ಐಕ್ಯತೆ ಸಾರುವುದೇ ಇವರ ಗುರಿ. ಇವರ ಗುರು ಚಂದ್ರಾಚಾರ್ಯ. ನಿರ್ಮಲ್ ಅಖಾರ 17ನೇ ಶತಮಾನದಲ್ಲಿ ಕ್ರಿಸ್ತಶಕ 1765ರಲ್ಲಿ ಸ್ಥಾಪನೆಯಾದ ಅಖಾರ. ಗುರು ಗೋವಿಂದ ಸಿಂಗ್ ಸ್ಥಾಪಿಸಿದ ಅಖಾರ. ಧಾರ್ಮಿಕ ತತ್ವಗಳನ್ನು ಪ್ರಚಾರ ಮಾಡುವುದು ಇವರ ಕೆಲಸ. ಸಿಖ್ಖರಲ್ಲಿ ಖಾಲ್ಸಾ ಮತ್ತು ನಿಹಾಂಗ್ ಸಿಖ್ಖರು ಈ ಅಖಾರದಲ್ಲಿರುತ್ತಾರೆ. ಈ ಎಲ್ಲ ಅಖಾರಗಳಲ್ಲಿ ಶೈವ ಪಂಥದ ಮೊದಲ 3 ಅಖಾರಗಳನ್ನು ಬಿಟ್ಟರೆ ಉಳಿದೆಲ್ಲ ಅಖಾರಗಳು ಧಾರ್ಮಿಕ ಜ್ಞಾನ, ಪರಂಪರೆ, ಸಮಾಜ ಸೇವೆ, ಧಾರ್ಮಿಕ ಸಾಮರಸ್ಯ, ತತ್ವಶಾಸ್ತ್ರದ ಪ್ರಚಾರ, ಯೋಗ, ಧ್ಯಾನ ಇಂಥವುಗಳನ್ನೇ ಪ್ರಚಾರ ಮಾಡುವವರು. ಇಷ್ಟು ಅಖಾರಗಳಲ್ಲಿ ದೊಡ್ಡ ಮಟ್ಟದ ಗೌರವ ಇರೋದು ನಾಗಾ ಸಾಧುಗಳು ಇರುವ ಅಖಾರಕ್ಕೆ. ಯಾಕಂದ್ರೆ ಉಳಿದವರೆಲ್ಲ ಸಮಾಜದ ಒಳಗೆ ಇದ್ದುಕೊಂಡು ಧರ್ಮ ಪ್ರಚಾರ ಮಾಡಿದ್ರೆ, ನಾಗಾ ಸಾಧುಗಳು ಮಾತ್ರ ಸಮಾಜದಿಂದ ದೂರ ಇದ್ದುಕೊಂಡು ಧರ್ಮ ರಕ್ಷಣೆ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.